ಇವತ್ತು ಮತ್ತೊಮ್ಮೆ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಲಾಗಿದೆ. ಈ ಪ್ರತಿಭಟನೆಗೆ ಬಿಜೆಪಿ ಸಾಥ್ ಕೊಡ್ತಾ ಇದೆ. ಪಂಚಮಸಾಲಿ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನು ಕೊಟ್ಟಿದ್ದು ಸುವರ್ಣಸೌಧದ ಅಂಬೇಡ್ಕರ್ ಪ್ರತಿಮೆಯ ಎದುರು ಪ್ರತಿಭಟನೆಗೆ ಕೂತಿದ್ದಾರೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿರೋದನ್ನ ಬಿಜೆಪಿ ಈಗ ಖಂಡಿಸ್ತಾ ಇದೆ. ಮೀಸಲಾತಿಗಾಗಿ ಸಮರಕ್ಕಿಳಿದಂಥ ಪಂಚಮಸಾಲಿಗಳಿಗೆ ಸಾಥ್ ಕೊಟ್ಟಿದೆ ಬಿಜೆಪಿ. ಪ್ರತಿಭಟನಾಕಾರರನ್ನ ಹತ್ತಿಕ್ಕುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಯಲಿ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಠಿ ಏಟನ್ನ ಕೊಡ ಬಹಳ ಅಧಿಕಾರದ ದರ್ಪದಿಂದ ಮೆರಿತಾ ಇದ್ದಾರೆ ಅಂತೇಳಿ ರಾಜ್ಯದ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಮೊನ್ನೆ ದಿನ ಪಂಚಮಸಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನು ದಾಳಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ? ಹತ್ತೆಜ್ಜಲ್ಲಿ ಎಲ್ಲಿ ಸ್ವಾಮೀಜಿಗಳು ರೈತಾಪಿ ವರ್ಗದವರು ಧರಣಿ ಮಾಡ್ತಾ ಇದ್ರು, ಅಲ್ಲೇ ಹೋಗಿ ಅವರ ಅಹವಾಲನ್ನು ಸ್ವೀಕಾರ ಮಾಡ್ಬೋದಾಯಿತು. ಅದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಇಲ್ಲೇ ಸುವರ್ಣಸೌಧದಲ್ಲಿದ್ದರೂ ಸಹ ಅಲ್ಲಿ ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಹೋಗಿ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ. ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜನ್ನು ಮಾಡೋದಕ್ಕೆ ಆದೇಶ ಮಾಡಿ ಯಾವ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನ ಅನುಸರಿಸಿ ದಯವಿಲ್ಲದೆ ಮುಖ್ಯಮಂತ್ರಿಗೆ ಮಾನ್ಯ ಬಂಧುಗಳೇ, ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದ್ರೆ, ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ. ಇನ್ನು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡುವಂಥ ಕೆಲಸಗಳಾಗಿದೆ. ಹಿರೇಭಾಗ್ಯವಾಡಿ ಟೋಲ್ ಬಳಿ ಈಗ ಪಂಚಮಸಾಲಿ ಪ್ರೊಟೆಸ್ಟ್ ನಡೀತಾ ಇದ್ದು, ಕೆಲವೇ ಹೊತ್ತಿನಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಆಗಮಿಸ್ತಾರೆ ಅಂತಿತ್ತು. ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಟೋಲ್ ಬಳಿ ಸೇರಿರುವಂತಹ ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಪ್ರೊಟೆಸ್ಟ್ಗೆ ಈಗ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಈಗ ಆಗಮಿಸಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊನ್ನೆಯೂ ಕೂಡ ಸ್ವಾಮೀಜಿಗಳನ್ನು ಪೊಲೀಸರು ಕೆಲ ಕಾಲ ವಶಕ್ಕೆ ಪಡೆದುಕೊಂಡಿದ್ರು. ಸ್ವಾಮೀಜಿ ರಿಪಬ್ಲಿಕ್ ಕನ್ನಡದ ಜೊತೆ ಅವರ ಮೇಲೆ ಮಹಾನಂತೆ ಹಲ್ಲೆ ಮಾಡಲಿಕ್ಕೋಸ್ಕರವಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೃದಯಹೀನವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಇಡೀ ಭಾರತ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ನಮ್ಮ ಜನಾಂಗದಲ್ಲಿ ಹೊಡೆಯುವಂಥ ಸಂದರ್ಭದಲ್ಲಿ ಹೋಗಿ ವಿಧಾನಸೌಧಕ್ಕೆ ಹೋಗಿ ಕಣ್ಣೆಲ್ಲ ಕೇಳ್ತಾರೆ, ಬಿಡುಗಡೆಗೊಳಿಸ್ರಿ, ಹೊಡಿಲಿಕ್ಕೆ ಆದೇಶ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನು ನಂಬಿ ನಾವು ಓಟ್ ಹಾಕ್ಸೇವೆ, ನಮ್ಮ ಸಮಾಜ ಓಟ್ ನಿಮ್ಗೆ ಹಾಕ್ಸಿದ್ದೇವೆ, ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಹಲ್ಲೆ ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ಒಂದು ಮಾತು ಅವ್ರಿಗೆ ಹೇಳಿ ಆದೇಶ ಮಾಡಿರಂತೆ. ಹೊಡಿಲಿ ಬಿಡ್ರಿ, ಏನು ಮಾಡ್ಕೊಳಂಗದಾರ ಅವರು, ನಾನೇ ಹೇಳಿ ಹೊಡಿಲಿಕ್ಕೆ ನಾನೇ ಆದೇಶ ಮಾಡಿದ್ದೀನಿ, ಹೊಡಿಲಿ ಬಿಡ್ರಿ ಏನಾಕತ್ತೆ ಅಂತೇಳಿ ಇದೇ ಹೊಡೆಯುವಂಥ ಸಂದರ್ಭದಲ್ಲಿ ಇಲ್ಲೇ ಎದುರುಗಡೆನೇ ಇದ್ರಂತೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇನು ತಿಳ್ಕೊಂಡಿದ್ದೆ, ಬೆಳಗ್ಗೆನೇ SM ಕೃಷ್ಣ ಅವ್ರ ಅಂತ್ಯಕ್ರಿಯೆಗೆ ಹೋಗಿರೋ ನಾ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ಕಣ್ಣೀರು ಹಾಕಿ ನಮ್ಮ ಜನಾಂಗದವ್ರನ್ನ ಹೊಡೆಯಕತ್ತಾರೆ, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ಸೇವಿ, ದಯವಿಟ್ಟು ಒಂದು ಸರಿ ಹೊಡಿಬೇಡ ಅಂತ ಹೇಳ್ರಿ, ಮ್ಯಾನ್ವಲ್ಲಾಗ ಹಾಕಿ ಕೈಕಾಲು ಮುರಿಯಂಗೆ ಹೊಡೆಯಕತ್ತಾರೆ, ಹಾರ್ಟಿಗೆ ಹೊಡೆಯಕತ್ತಾರೆ, ತಲೆಗೆ ಹೊಡೆಯಕತ್ತಾರೆ ಅಂತೇಳಿ ಕೈ ಮುಗಿದು ಕಣ್ಣೀರು ಹಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಹೊಡಿಲ್ ಬಿಡ್ರಿ, ಏನು ಮಾಡ್ಕೊಳಂಗದಾರೆ, ನಮ್ಮ ಸರ್ಕಾರ ಏನು ತಿಳ್ಕೊಂಡಿದ್ದು, ಇಂಥ ಹೋರಾಟಕ್ಕೆ ಬೆದರ್ತಾವ ತಿಳ್ಕೊಂಡಿವೆ, ಹೊಡಿಲ್ ಬಿಡ್ರಿ ಅಂತೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಹೊಡೆಯುವಂಥ ಜನರನ್ನು ಹೊಡಿಲಿಕ್ಕೆ ಹೇಳಿರಪ್ಪ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಇದು ಅಮಾನವೀಯವಾಗಿರ್ತಕ್ಕಂಥ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು
ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತಾರೆ. ದೂರು ಕೊಡಕತ್ತಾರೆ. ನಾವು ಮನವಿ ಕೊಡ್ತಾ ಇಲ್ಲ, ಯಾವ ತಹಸೀಲ್ದಾರಿಗೆ ಮನವಿ ಕೊಡ್ತೇವಲ್ಲ, ಯಾವ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೇವಲ್ಲ, ಯಾವ ಉಪವಾದ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನ್ಯವಾಗಿರ್ತ ವರ್ತನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ FIR ಮಾಡಿದ್ದಾರೆ. ಕೂಡಲೇ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಸೆಳ್ಕೊಂಡು MLA ಆಗಿದ್ದಾರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟು ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ ಕಾಳಜಿ ಇದ್ದರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ದರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮಗೇನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು ಎಲ್ಲರೂ. ಪಕ್ಷಾತೀತ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರು ಅವತ್ತು ಚೆನ್ನಮ್ಮನ ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ದುಷ್ಟ ವ್ಯಕ್ತಿ ಇದ್ದ ಅವನು. ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡಿರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕೈತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟಕ್ಕೆ ಬರಬೇಕಾಗಿತ್ತು, ನೀವು ಹೋರಾಟಕ್ಕೆ ಬಂದಿಲ್ಲ ಕೆಲವರು. ಅವನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದರೆ ನೀವು ಈ ಜನಾಂಗದ ಋಣ ತೀರಿಸುವಂತಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಗೆ ನಿಜವಾಗ್ಲೂ ಖಂಡನೆ ಗೊತ್ತಿದ್ದೇ ಆಗಿದ್ದರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತಾಗಿ ನೀವೇನಾದರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವ್ರಿಗೂ ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ್ದು ಹೋದರೆ 2028 ಚುನಾವಣೆಯಲ್ಲಿ ಒಬ್ಬ ಪಂಚಮಸಾಲಿಗಳು ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅದು ಹೆಂಗೆ ಹೇಳ್ತೀರಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮೆಲ್ಲ ಆಕ್ರೋಶಗೊಂಡು ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುರ್ಶುಕ್ತವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಮುಖ್ಯಮಂತ್ರಿಗಳೇ ಹೊಡೆಯೋದನ್ನು ಬಿಡಿ ಅಂದರು, ಹೊಡೀಲಿ ಬಿಡಿ ಅಂತಂದರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ಜಯಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾನವ ಹಕ್ಕುಗಳ ಆಯೋಗ ಕ್ರಮವನ್ನು ತೆಗೆದುಕೊಳ್ಳಬೇಕು. CM ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಹಿರೇಬಾಗೇವಾಡಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಗುಡುಗಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳ್ತಾರೆ ಹೊಡೆಯಲಿ ಬಿಡಿ ಅಂತೇಳಿ. ಮಾನವ ಹಕ್ಕುಗಳ ಆಯೋಗ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರು ಬಸವಣ್ಣ ಫೋಟೋ ಹಾಕಿದ್ದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ. ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ. ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಬಲಿಸಿದ್ವಿ. ಆದರೆ ಇವತ್ತು